ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 1/7/2025 ಜುಲೈ ತಿಂಗಳ ಮೊದಲನೇ ದಿನ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ, ಈ ದಿನ ಅಂದ್ರೆ ತಿಂಗಳ ಮೊದಲನೇ ದಿನ ನಾವೇನ್ ಪ್ರಾರಂಭ ಮಾಡ್ತೀವಿ, ಒಳ್ಳೆ ಉತ್ಸಾಹದಿಂದ ಖುಷಿಯಿಂದ ಪ್ರಾರಂಭ ಮಾಡಿದ್ರೆ ಆ ತಿಂಗಳು ಪೂರ್ತಿ ಕೂಡ ಹಾಗೆ ಇರ್ತೀವಿ ಅನ್ನೋಂತ ಒಂದು ನಂಬಿಕೆ. ಹಾಗಾಗಿ ಈ ದಿನ ಎಲ್ಲರೂ ಕೂಡ ಖುಷಿಯಾಗಿರಿ ಅಂತ ತಿಳಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಒಂದು ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಮಕರ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಎಲ್ಲಾ ವಿಚಾರಗಳನ್ನ ತಿಳಿಸೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರಜ್ಞರು, ಖ್ಯಾತ ಜ್ಯೋತಿಷಿಗಳು, ಪಂಚಭೂತ ತಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರುಜಿ ತಿಳಿಸ್ತೀರಾ? ನೋಡಿ, ಇವತ್ತು ತಾವು ಹೇಳ್ದಂಗೆ ಮೊದಲೇ ಒಂದು ತಿಂಗಳಿನ ಮೊದಲನೇ ದಿನ, 1 ಜುಲೈ ಅಂತ ಹೇಳ್ತೀವಿ. ತುಂಬಾ ವಿಶೇಷ. ಷಷ್ಠಿ ತಿಥಿ ಇರುವಂತದ್ದು, ಪೂರ್ವ ಫಲ್ಗುಣಿ ನಕ್ಷತ್ರ, ಶುಕ್ಲ ಪಕ್ಷ, ವ್ಯಾತಿಪತ ಯೋಗ, ಮಂಗಳವಾರ, ಮಂಗಳಮಯವಾದ ವಾರ, ಮಂಗಳವಾರ ಅಂತ ಹೇಳ್ತೀವಿ. ಸೂರ್ಯೋದಯನ ಕಾಲ ಒಂದು 5:58 ಇವತ್ತಾಗುವಂಥದ್ದು. ಸೂರ್ಯಾಸ್ತ 6:48. ಮತ್ತು ರಾಹುಕಾಲ ಬಂದು ಇವತ್ತು 3:36 5:12. ಯಮಗಂಡ ಕಾಲ 9:11 10:47. ಗುಳಿಕ ಕಾಲ 12:24 1:59 ಅಂತ ಹೇಳ್ತೀವಿ. ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ 11:58 12:49 ಆಗಿರುವಂತದ್ದು. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನಾದ್ರೂ ಇದೆಯಾ? ನೋಡಿ, ಆಷಾಢ ಷಷ್ಠಿ, ಆಷಾಢ ಏಕಾದಶಿ ಎಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ಆಷಾಢ ಷಷ್ಠಿ ಕೂಡ ಒಂದು ಧಾರ್ಮಿಕ ಕಾರ್ಯಗಳನ್ನ ಪ್ರಾರಂಭ ಮಾಡೋದಕ್ಕೆ ಒಳ್ಳೆ ದಿನ. ಚಾತುರ್ಮಾಸದ ವ್ರತಗಳು ಕೂಡ ಆಷಾಢ ಮಾಸದ ಮಂಗಳವಾರದಿಂದನೇ ಪ್ರಾರಂಭ ಆಗುವಂಥದ್ದು. ಈ ರೀತಿ ಇವತ್ತಿನ ಒಂದು ವಿಶೇಷ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರು ಒಂದು ಆಷಾಢ ಮಾಸದಲ್ಲಿ ವ್ರತಗಳನ್ನ ಮಾಡ್ತಾರೆ ಅಥವಾ ಆಷಾಢ ಮಾಸದಲ್ಲಿ ಸಂಕಲ್ಪಗಳು ಮಾಡ್ತಾರೆ, ತುಂಬಾ ದೃಢವಾಗಿರುತ್ತೆ. ಆ ಸಂಕಲ್ಪಗಳು ನೆರವೇರುತ್ತೆ. ಆ ಸಂಕಲ್ಪ ನೆರವೇರದೆ ಜೊತೆನಲ್ಲಿ ಕೂಡ ಅವರಿಗೆ ಒಂದು ಮಾನಸಿಕ ತೃಪ್ತಿ ಸಿಗುವಂಥದ್ದು ಆಷಾಢ ಮಾಸದಲ್ಲಿ, ಆಷಾಢ ಮಂಗಳವಾರದ ವಿಶೇಷವಾಗಿರುವಂಥದ್ದು. ಓಕೆ ಗುರುಜಿ, ಇವತ್ತಿನ ದಿನದ ಒಂದು ಆಷಾಢ ಮಂಗಳವಾರದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡಿಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಗುರುಜಿ, ಇವತ್ತಿನ ಈ ದಿನ ಇವರಿಗೆ ದಿನ ಭವಿಷ್ಯ ಏನಿದೆ? ಮೇಷರಾಶಿಯವರು ನೋಡಿ, ನಿಮ್ಮ ಸಂಗಾತಿಯೊಂದಿಗೆ ಅಥವಾ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಒಂದು ಸಮಸ್ಯೆಗಳನ್ನು ಹಂಚಿಕೊಳ್ಳಿ. ಇವತ್ತು ಒಂದು ಒಳ್ಳೆಯ ಪ್ರೀತಿ ಘೋಷಿಸುವಂಥ ಒಳ್ಳೆಯ ಸಮಯ, ಪ್ರೀತಿ ವ್ಯಕ್ತಪಡಿಸುವಂಥ ಒಳ್ಳೆಯ ಸಮಯ, ಮತ್ತು ಅದನ್ನು ಕಂಡುಹಿಡಿಯಲು ಹೆಚ್ಚು ಸಮಯ ಬೇಕಾಗಲ್ಲ. ದಿನ ಖುಷಿಯಾಗಿರುವಂಥ ದಿನ ಮೇಷರಾಶಿಯವರಿಗೆ ಇರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಖುಷಿದಾಯಕವಾದ ದಿನ ಆಗಿದೆ. ಒಳ್ಳೆಯದಾಗ್ಲಿ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ದ್ವೇಷದ ಭಾವನೆ ನಿಮಗೆ ಸ್ವಲ್ಪ ದುಬಾರಿ ಅನಿಸ್ಬೋದು. ಸಹನೆಯನ್ನು ಕುಂಠಿತಗೊಳಿಸ್ದಿರಂಗೆ ನೀವು ವಿವೇಚನಾ ಶಕ್ತಿಯನ್ನು ಬಳಸಿಕೊಂಡು ನೀವು ಇವತ್ತು ದಿನ ದೂಡಿದ್ರೆ ದಿನ ನಿಮಗೆ ಚೆನ್ನಾಗಿರುತ್ತೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಗುರುಜಿ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ನೋಡಿ, ಸಣ್ಣ ಸಣ್ಣ ವಿಚಾರಗಳು ಕೂಡ ಮನಸ್ಸು ಕೆಡಿಸಲು ಬಿಡಲೇಬೇಡಿ. ಇವತ್ತು ಮನೆ ಯಾವುದೇ ಸದಸ್ಯರಿಂದ ಹಣ ತೆಗೆದುಕೊಂಡ್ರೆ ನೀವು ಬೇಗ ಹಿಂದಿರುಗಿಸ್ಬಿಡಿ. ಇಲ್ಲಾಂದ್ರೆ ಅದಕ್ಕೆ ಆಗಿ ಮನಸ್ತಾಪಗಳಾಗುವಂಥ ದಿನ ಆಗಿರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಅಂತ ತಿಳಿಸ್ತಾ ಇದ್ದೇವೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ದೈಹಿಕ ಲಾಭಕ್ಕಾಗಿ ಮತ್ತು ವಿಶೇಷ ಮಾನಸಿಕ ಸದೃಢತೆಗಾಗಿ ಇವತ್ತು ಧ್ಯಾನ, ಯೋಗ, ಪ್ರಾಣಾಯಾಮ ಈ ರೀತಿ ಒಂದು ಪ್ರಯೋಗ ಮಾಡಿ. ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಯೋಗ ಮಾಡಿ, ಧ್ಯಾನ ಮಾಡಿ, ಅದರಿಂದ ನಿಮ್ಮ ದಿನವನ್ನ ಇನ್ನೂ ಕೂಡ ಚೆನ್ನಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ಒಂದು ಪ್ರಶ್ನೆ ಬಂದಿದೆ, ನಮ್ಗೆ ತಗೊಳ್ಳೋಣ. ಗುರುಜಿ, ಇವ್ರ ಹೆಸರು ತಿಳಿಸ್ತಾ ಇದ್ದಾರೆ, ಅಮಿತ್. ಇವರ ಜನ್ಮ ದಿನಾಂಕ ಹೇಳಿ. 15/6/1996. ಅಮಿತ್ 15/6/96. ಓಕೆ. ಜನ್ಮ ಸಮಯ 3:59 PM ಗಳಲ್ಲಿ. 3:59. ಓಕೆ. ಗುರುಜಿ, ಇವರು ಪ್ರೊಫೆಷನಲ್ ಗ್ರೋತ್ ಅಂಡ್ ಬಿಸ್ನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಪ್ಲೇಸ್ ಕಾರ್ಕಳ. ಓಕೆ. ನೋಡಿ, ಕಾರ್ಕಳದಲ್ಲಿ ಯಾರು ಕಳಿಸಿದ್ದಾರೆ, ಅವ್ರು ಹುಟ್ಟಿರುವಂತ ಶನಿವಾರ. ಅಮಿತ್ ಅವ್ರದ್ದು ಮೃಗಶಿರ ನಕ್ಷತ್ರ ಬರುವಂತದ್ದು, ವೃಷಭ ರಾಶಿ.
ಸೊ ಇಲ್ಲಿ ಏನಾಗುತ್ತೆ, ತುಲಾ ಲಗ್ನದ ಜಾತಕ. ಪ್ರಶ್ನೆ ಏನಿದೆ, ಮುಖ್ಯ ಪ್ರಶ್ನೆ ಇರೋದು ಏನು? ಗುರುಜಿ, ಇವರು ಕೇಳ್ತಾ ಇರೋದು ಪ್ರೊಫೆಷನಲ್ ಗ್ರೋತ್ ಮತ್ತೆ ಬಿಸ್ನೆಸ್ ಬಗ್ಗೆ ಕೇಳ್ತಾ ನೋಡಿ, ಪ್ರೊಫೆಷನಲ್ ಗ್ರೋತ್ ಅಂದ್ರೆ ನಾವು 6ನೇ ಭಾವ ಅಂತ ಹೇಳ್ತೀವಿ. ಅಂದ್ರೆ ವರ್ಕ್ ರಿಲೇಟೆಡ್ ಸಕ್ಸಸ್ ಸಿಗ್ಬೇಕಂದ್ರೆ 6ನೇ ಭಾವ ಅಂತ ಹೇಳ್ತೀವಿ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಒಳ್ಳೆ ಕಲೀಗ್ಸ್ ಆಗಿರ್ಬೋದು, ಒಳ್ಳೆ ವಾತಾವರಣ ಆಗಿರ್ಬೋದು, ಅಥವಾ ಇವರೊಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಆ ವ್ಯಾಪಾರದ ವಾತಾವರಣ ಅಂತ ಏನ್ ಹೇಳ್ತೀವಿ ಅದು 6ನೇ ಮನೆ ಅಂತ ಹೇಳ್ತೀವಿ. 6ನೇ ಮನೆಯಲ್ಲಿ ಶನಿ ಮತ್ತೆ ಕೇತು ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದ್ರೆ, ಶನೇಶ್ವರರು ಬಂದು ಕಾರ್ಮಿಕ ಗ್ರಹ, ಅಂದ್ರೆ ಕರ್ಮಕಾರಕ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಕೆಲಸಗಾರನ ಸೂಚಿಸ್ತಾರೆ, ಸಬಾರ್ಡಿನೇಟ್ ಸೂಚಿಸ್ತಾರೆ. ಕೇತು ಇದ್ರೆ, ರಾಹು ಕೇತು ಆಕ್ಸಸ್ ಯಾವ ಗ್ರಹಕ್ಕೆ ಬಂದಾಗ ಅವ್ರಿಗೇನೋ ಒಂದು ಅಡಚಣೆ ಆಗುತ್ತೆ. ಅಂದ್ರೆ ಕೆಲಸಗಾರರಿಂದ ಅಡಚಣೆ, ಮಾಡುವಂತ ಕೆಲಸಗಳಲ್ಲಿ ಅಡಚಣೆ ಆಗುವಂಥದ್ದು ನೋಡ್ತೀವಿ. ಬಿಸ್ನೆಸ್ ವಿಚಾರ ಅಂತಂದ್ರೆ ನಾವು 10ನೇ ಮನೆ ನೋಡ್ತೀವಿ. ದಶಮಾಧಿಪತಿ ಚಂದ್ರ ಗ್ರಹರು ಇಲ್ಲಿ ಅಷ್ಟಮದಲ್ಲಿ ಇರುವಂತದ್ದು. ಸ್ವಲ್ಪ ಏರುಪೇರುಗಳು ಈ ಒಂದು ನಡೀತಿರುವಂತ ದಶಾಭುಕ್ತಿಗಳು, ಗುರು ಮಹಾದಶೆ, ಶನಿ ಅಂತರದಶೆ ನಡೀತಾ ಇರೋದ್ರಿಂದ ಮೇ 2023ರಿಂದ ನವೆಂಬರ್ 2025ರಲ್ಲಿ ಈ ರೀತಿ ಸ್ವಲ್ಪ ಅಡಚಣೆಗಳಿರುತ್ತೆ. ಅಂದ್ರೆ ಕೆಲಸಗಾರರಿಂದ ಒಂದು ಅಡಚಣೆ ಆಗ್ಬೋದು, ಕೆಲ್ಸಕ್ಕೆ ಸರಿಯಾಗಿ ಬರದೇ ಇರ್ಬೋದು, ಮತ್ತೆ ಈ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸುತ್ತೆ. ಆದ್ರೆ ನವೆಂಬರ್ 2025ರಿಂದ ಬುಧ ಅಂತರ್ದಶೆ ನಡೆಯುತ್ತೆ. ಗುರು ಮಹಾದಶೆ, ಬುಧ ಅಂತರ್ದಶೆ ನಡೆಯೋದ್ರಿಂದ ಅವರಿಗೆ ಪ್ರೊಫೆಷನಲಿ ಗ್ರೋತ್ ಚೆನ್ನಾಗಾಗುತ್ತೆ. ಮತ್ತೆ ಬಿಸ್ನೆಸ್ ಅಲ್ಲೂ ಕೂಡ ಗ್ರೋತ್ ತುಂಬಾ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಬರುವಂತ ಸ್ವಲ್ಪ ಇನ್ನು 5-6 ತಿಂಗಳ ಕಾಲ, ಯಾಕಂದ್ರೆ ನಮ್ಗೆ ಯಾರು ಪ್ರಶ್ನೆ ಕಳ್ಸಿರ್ತಾರೋ ನಿರೀಕ್ಷೆ ಏನಿರುತ್ತೆ, ಈಗಿನ ಸಮಸ್ಯೆಗೆ ಪರಿಹಾರ ಏನು ಅಂತ. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ, ಗುರು ಮಹಾದಶನಲ್ಲಿ ಶನಿ ಅಂತರದಶೆ, ಶನೇಶ್ವರನಿಗೆ ಸಂಬಂಧಪಟ್ಟಂಥದ್ದು. ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು, ತೈಲಾಭಿಷೇಕ ಮಾಡಿಸುವಂಥದ್ದು, ಶನೇಶ್ವರ ಮಂತ್ರ, ಶನಿ ಚಾಲಿಸವನ್ನು ಹೇಳುವಂಥದ್ದು, ಮತ್ತು ಬಡವರಿಗೆ, ನಿರ್ಗತಿಕರಿಗೆ ಮತ್ತು ವಿಶೇಷ ಚೇತನರಿಗೆ ಸಹಾಯ ಮಾಡೋದ್ರಿಂದ ಈಗಿನ ಸಮಯ ಅವರಿಗೆ ಉತ್ತಮವಾಗುವಂಥದ್ದು ನೋಡ್ತಾ ಬರ್ತಾರೆ. ಓಕೆ, ಅಮಿತ್ ಅವರು ನಮ್ಗೆ ಪ್ರಶ್ನೆಯನ್ನ ಕಳಿಸಿದ್ರೆ, ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ನೋಡಿ ಸುಲಭವಾದ ಉತ್ತರವನ್ನ ನೀಡೋದ್ರ ಜೊತೆಗೆ ಏನು ಸಮಸ್ಯೆ ಇದೆ ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಸರಳ ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ. ವೀಕ್ಷಕರೇ, ನೀವು ಕೂಡ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ಅಥವಾ ಒಂದು ಪ್ರಶ್ನೆಯನ್ನ ವಾಟ್ಸಪ್ ನಂಬರ್, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ವಾಟ್ಸಪ್ ನಂಬರ್ಗೆ ಖಂಡಿತ ಕಳುಹಿಸಿ. ನಿಮ್ಮ ಎಲ್ಲಾ ಪ್ರಶ್ನೆಗೆ ಗುರೂಜಿಗಳು ಏನೇ ಸಮಸ್ಯೆ ಇರಲಿ, ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನೀವು ಸಂಖ್ಯಾಶಾಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿಂದಿನ ಎಪಿಸೋಡ್ಗಳನ್ನ ನೋಡಿದ್ರೆ ಅದರಲ್ಲಿ ಅನೇಕ ಮಹತ್ತರ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರೆ, ನಿಮ್ಗೆ ಅದರಲ್ಲಿ ಏನಾದ್ರೂ ಗೊಂದಲಗಳು ಉಂಟಾಗಿದ್ರೆ ಆ ಬಗ್ಗೆನೂ ಕೂಡ ನೀವು ಗುರೂಜಿಗಳ ಬಳಿ ಕೇಳ್ಬೋದು ಅಂತ ಹೇಳಿ ತಿಳಿಸ್ತಾ, ಗುರೂಜಿ, ನಾವು ಸಿಂಹ ರಾಶಿಯ ಬಗ್ಗೆ ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು, ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ ಒಂದು ಒಳ್ಳೆ ದಿನ. ಹೊರಗಡೆ ಹೋಗುವಂಥದ್ದು, ಶಾಪಿಂಗ್ ಹೋಗುವಂಥದ್ದು, ತುಂಬ ಮನೋರಂಜನೆವಾಗಿರುವಂಥದ್ದು, ಒಂದು ಒಳ್ಳೆ ಉಡುಗೊರೆಗಳನ್ನು ತಗೊಳ್ಳುವಂಥದ್ದು, ಅಥವಾ ನಿಮಗೆ ಉಡುಗೊರೆ ಸಿಗುವಂಥ ಒಳ್ಳೆ ದಿನ ಈ ಒಂದು ಸಿಂಹರಾಶಿಯವರಿಗೆ ನೋಡ್ತಾ ಬರ್ತೀವಿ. ಆ ವಸ್ತುಗಳ ಖರೀದಿ ಸಾಧ್ಯತೆ ಜಾಸ್ತಿ ಅಂತ ತಿಳಿಸ್ತಾ ಇದ್ದೇವೆ. ಸಿಂಹ ರಾಶಿಯ ನಂತರ ಗುರೂಜಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಸ್ವಲ್ಪ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ವಿಶೇಷ ಗಮನವಿರಲಿ. ವಿಶೇಷವಾಗಿ ಹೊರಗಿಟ್ಟ ಆಹಾರ ವಿಚಾರವಾಗಿ ತಿಂದರೆ ಏನೋ ಹೊಟ್ಟೆ ಬಾಧೆ, ಉದರ ಬಾಧೆಗಳು ತೋರಿಸ್ತಾ ಇದೆ. ಮತ್ತೆ ಅನಗತ್ಯ ಒತ್ತಡಗಳು, ಸ್ವಲ್ಪ ಮಾನಸಿಕ ಉದ್ವೇಗ ಕೂಡ ಉಂಟು ಮಾಡುವಂತ ದಿನ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ ನೋಡೋಣ, ತುಲಾ ರಾಶಿ. ಇವತ್ತು ನೋಡಿ, ತುಲಾರಾಶಿಯವರು ಸ್ವಲ್ಪ ಹಿರಿಯರಿಂದ ಉತ್ತಮ ಲಾಭ ಪಡೀತೀರಾ. ಹೆಚ್ಚುವರಿ ಶಕ್ತಿಯನ್ನು ಬಳಸಿ ಸಕಾರಾತ್ಮಕವಾಗಿ ವಿನಿಯೋಗಿಸ್ಕೊಳ್ಳಿ. ಇದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ತುಲಾರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ, ಒಳ್ಳೇದಾಗ್ಲಿ ನಿಮ್ಗೂ ಕೂಡ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ಹೇರಳ ಶಕ್ತಿ ಹೊಂದಿರುವಂತ ಶುಭ ದಿನ. ಅದರ ಕೆಲಸ ಒತ್ತಡ ನಿಮ್ಮನ್ನು ಉದ್ಯೋಗಗೊಳಿಸುವಂತ ತೋರಿಸುತ್ತೆ. ಸ್ವಲ್ಪ ನೀವು ಆ ಕೆಲಸದ ಕಡೆ ಗಮನ ಹರಿಸಿ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ, ಅದರಿಂದ ದಿನ ಶುಭವಾಗುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನೋಡಿ, ಧನುರಾಶಿಯವರ ವಿಚಾರವಾಗಿ ಆಹಾರದ ಕ್ರಮ ಮತ್ತು ಅದರ ಬಗ್ಗೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು, ಅದರಲ್ಲಿ ಮೈಗ್ರೇನ್ ಆಗಿರ್ಬೋದು, ತಲೆನೋವಾಗಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಸೂಕ್ತವಾಗಿ ಗಮನ ಹರಿಸಿ. ಇಲ್ಲಾಂದ್ರೆ ಇದರ ವಿಚಾರವಾಗಿ ಸ್ವಲ್ಪ ಮಾನಸಿಕ ಕಿರಿಕಿರಿಗಳನ್ನು ಅನುಭವಿಸ್ತೀರಾ. ಗುರುಜಿ, ಧನುರಾಶಿಯವರಿಗೆ ಯಾವ್ದಾದ್ರು ಪರಿಹಾರ ಕ್ರಮ ಏನಾದ್ರು ತಿಳಿಸ್ತೀರಾ ಮಂಗಳವಾರದ ದಿನ? ನೋಡಿ, ಆದಷ್ಟು ಧನುರಾಶಿಯವರಿಗೆ ರಾಶಾಧಿಪತಿಯ ಗುರುವಿನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಬೇಕು. ಗುರುವಿನ ಮೂಲ ಮಂತ್ರ ಓಂ ಬೃಹಸ್ಪತಿಯೇ ನಮಃ ಅಂತ 108 ಬಾರಿ ಸ್ನಾನ ಇತ್ಯಾದಿ ನಿತ್ಯ ಜಪತಪ ಧ್ಯಾನಗಳು, ನಿತ್ಯ ಕರ್ಮಗಳು ಆದ ನಂತರ ಮಾಡೋದ್ರಿಂದ ಅವರಿಗೆ ತುಂಬಾ ಒಂದು ಏನೋ ಅಡಚಣೆ ಇದ್ರೂ ಕೂಡ ಶುಭವಾಗುವಂಥದ್ದು ನೋಡ್ತೇವೆ. ಧನುರಾಶಿಯವರು ಈ ಒಂದು ಪರಿಹಾರ ಕ್ರಮವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಯವರು ಸ್ವಲ್ಪ ಯಾವ್ದಾದ್ರು ಸಣ್ಣ ಪುಟ್ಟ ಏಟ್ ಮಾಡ್ಕೊಳ್ಳುವಂಥದ್ದು, ವಿಶೇಷವಾಗಿ ಕುಳಿತುಕೊಳ್ಳುವಾಗ ಗಾಯ ಮಾಡ್ಕೊಳ್ಳೋದು, ಅಂದ್ರೆ ಕುಳಿತುಕೊಂಡುವಾಗ ಬೀಳುವಂಥದ್ದು ಅಥವಾ ನಾರ್ಮಲ್ ವೇರಿಯಂಟ್ ಏರ್ ಅಂತ ಹೇಳ್ತೀವಿ, ಗಾಯಗಳನ್ನು ತಪ್ಪಿಸಿಕೊಳ್ಳಲು ಸ್ವಲ್ಪ ವಿಶೇಷವಾದ ಕಾಳಜಿ ವಹಿಸಿ ಅಂತ ಹೇಳ್ತಾ ಇದ್ದೀನಿ. ಮಕರ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ವಿಶೇಷವಾದ ಕಾಳಜಿ ನಿಮ್ಮ ಮೇಲೆ ಇರಲಿ. ಏನೇ ಮಾಡ್ಬೇಕು ಅಂದ್ರೂ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡ್ಕೊಳ್ತಾ ಹೋಗಿ ಅಂತ ತಿಳಿಸ್ತಾ, ಮುಂದಿನ ರಾಶಿ ಕುಂಭ ರಾಶಿ.
ಸ್ವಲ್ಪ ಗರ್ಭಿಣಿಯರಿಗೆ ವಿಶೇಷ ಕಾಳಜಿ ವಹಿಸುವಂಥ ದಿನ ಅಂತ ಹೇಳ್ತೀವಿ. ಮತ್ತು ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡೋದ್ರಿಂದ ಸ್ವಲ್ಪ ಹಣದಲ್ಲಿ ಏರುಪೇರು ಆಗ್ಬೋದು, ಹಣ ಕಳ್ಕೋಬಹುದು. ಅದಕ್ಕೆ ಇವತ್ತಿನ ದಿನ ಹೂಡಿಕೆ ಬೇಡ ಅಂತ ಕುಂಭರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ಕುಂಭರಾಶಿಯವರಿಗೆ ಕೂಡ ಇವತ್ತಿನ ದಿನ ಹೂಡಿಕೆ ವಿಚಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ, ಅದನ್ನು ಕೂಡ ಅನುಸರಿಸಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿ. ನೋಡಿ, ಮೀನರಾಶಿಯವರು ನಿಮ್ಗೆ ಯಾರಾದರೂ ಬಲಿಪಶುವನ್ನು ಮಾಡಲು ಯತ್ನಿಸಬಹುದು, ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇದ್ದೇನೆ. ಓಕೆ, ಮೀನರಾಶಿಯವರು ಕೂಡ ಇವತ್ತಿನ ದಿನ ತುಂಬಾ ಎಚ್ಚರಿಕೆಯಿಂದ ಇರಿ, ಒಳ್ಳೇದಾಗ್ಲಿ 12 ರಾಶಿಗಳಿಗೂ ಕೂಡ ಅಂತ ಹೇಳ್ತಾ, ಗುರುಜಿ ಮತ್ತೊಂದು ಪ್ರಶ್ನೆ ಬಂದಿದೆ, ತಗೊಂಡ್ಬಿಡೋಣ ನಾವು. ಖಂಡಿತ. ಇವರು ಪ್ರಶ್ನೆಯನ್ನ ಕಳುಹಿಸಿದ್ದಾರೆ ಗದಗಿಂದ ಗುರುಜಿ. ಗದಗ. ಸ್ನೇಹ ಅಂತ ಹೇಳಿ ಇವ್ರ ಹೆಸರು. ಸ್ನೇಹ. ಗುರುಜಿ ಹೇಳಿ. ಜನ್ಮ ದಿನಾಂಕ 15/7/1998. 15/7/98. ಓಕೆ. ಜನ್ಮ ಸಮಯ 10:23 PM ಗಳಲ್ಲಿ. ಓಕೆ. ಗುರುಜಿ ಇವ್ರು ಕೇಳ್ತಾ ಇದ್ದಾರೆ, ಹೆಲ್ತ್ ಮತ್ತೆ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮದ್ವೆ ಆಗಿಲ್ಲ ಅಂತ. ಹಾ. ಸೊ ಸ್ನೇಹ ಯಾರು ಪ್ರಶ್ನೆ ಕಳಿಸಿದ್ದಾರೆ ಅವರ ವಿಚಾರವಾಗಿ ನೋಡೋದಾದ್ರೆ, ರೇವತಿ ನಕ್ಷತ್ರ ಮೀನರಾಶಿ, ಬುಧವಾರ ಹುಟ್ಟಿರುವಂಥದ್ದು. ಮತ್ತೆ ಇವರ ಜಾತಕದಲ್ಲಿ ಒಂದು ಕುಂಭ ಲಗ್ನ. ಮ್ಯಾರೇಜ್ಗೆ ನಾವು ಹೇಳಿದ್ವಿ ಯಾವಾಗಲೂ ರಾಹುಕೇತು ಆಕ್ಸಿಸ್ ಅಲ್ಲಿ ಇರುವಂಥ ಗ್ರಹಗಳು ಸ್ವಲ್ಪ ಕಾಳಸರ್ಪ ದೋಷವನ್ನು ನಿರ್ಮಾಣ ಮಾಡುವಂಥದ್ದು. ಇವರ ಜಾತಕದಲ್ಲಿ ಲಗ್ನದಲ್ಲೇ ಕೇತು, ಸಪ್ತಮದಲ್ಲಿ ರಾಹು ಇರೋದ್ರಿಂದ ಪೂರ್ಣ ಪ್ರಮಾಣ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಅದಕ್ಕೆ ತಕ್ಕ ಪರಿಹಾರಗಳನ್ನ ಇವ್ರು ಮಾಡ್ಕೋಬೇಕು. ಕಾಳಹಸ್ತಿ ಆಗಿರ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ ಅನ್ನೋ ಒಂದು ಸೇವೆ ಬರುತ್ತೆ, ಅದನ್ನ ಮಾಡಿಸ್ಕೊಳ್ಳಿ. ಶುಕ್ರ ಮಹಾದಶೆ, ಶುಕ್ರ ಅಂತರ್ದಶೆ ನಡೀತಿದೆ. ಮದುವೆಗೆ ವಿಚಾರವಾಗಿ ಆ ಒಂದು ಸೇವೆ ನಂತರ ಒಂದು ಬಲಗೆ ಮಧ್ಯದ ಬರಳಲ್ಲಿ ಒಂದು ನೀಲಮಣಿ ಹರಳನ್ನ ಧರಿಸೋದ್ರಿಂದ ಕೂಡ ಒಳ್ಳೇದಾಗುತ್ತೆ. ಹೆಲ್ತ್ ವಿಚಾರ ಅಂತಂದ್ರೆ ಷಷ್ಠಭಾವ ಅಂತ ಹೇಳ್ತೀವಿ. ಷಷ್ಠ ಭಾವಕ್ಕೆ ಬುಧ ಒಂದು ನವಗ್ರಹದಲ್ಲಿ ಬುಧ ಗ್ರಹ ಬಂದಾಗ, ಬುಧ ಒಂದು ನರ್ವಸ್ ಸಿಸ್ಟಮ್ನ ರೂಲ್ ಮಾಡ್ತಾನೆ. ಏನಾದರೂ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸು, ಈ ಮೈಗ್ರೇನ್ಸ್ ಪ್ರಾಬ್ಲಮ್ಸು, ತಲೆನೋವು ಈ ರೀತಿ ಇವರಿಗೆ ಇರ್ಬೋದು ಅಂತ ತೋರಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಶುಕ್ರ ಮಹಾದಶೆ, ಶುಕ್ರ ಅಂತರ್ದಶೆ ನಡೀತಾ ಇರುವಂಥದ್ದು. ಈ ಒಂದು ಯಥೇಚ್ಛವಾಗಿ ಈ ಒಂದು ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಆದಷ್ಟು ಇವರಿಗೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ಶುಕ್ರನ ಮೂಲ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಒಂದು 108 ಬಾರಿ ಜಪ ಮಾಡುವಂಥದ್ದು. ಮತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ ನೀಲಮಣಿ ಹರಡು, ಇದನ್ನ ಧರಿಸೋದ್ರಿಂದ ಮದುವೆಗೆ ಕೆಲವೊಂದು ಪರಿಹಾರಗಳನ್ನ ಅಂದ್ರೆ ಸರ್ಪ ಸಂಸ್ಕಾರ ಮತ್ತು ನೀಲಮಣಿ ಹರಳು ಮತ್ತೆ ಮಹಾಲಕ್ಷ್ಮಿ ದೇವಸ್ಥಾನ ಇದು ಹೋಗೋದ್ರಿಂದ ಒಳ್ಳೇದಾಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡ್ರೆ ಜನವರಿ ನಂತರ ಬರುವಂತ ಜನವರಿ 2020 ನಂತರ 26 ನಂತರ ಇವರಿಗೆ ಮದುವೆ ಯೋಗ ಕೂಡ ಬರುತ್ತೆ. ಓಕೆ, ಸ್ನೇಹ ಅವರು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಪ್ರಶ್ನೆಯನ್ನ ಕೇಳಿದ್ರಿ. ನಿಮ್ಗೆ ಇರುವಂತಹ ಒಂದು ಸಮಸ್ಯೆ ವಿಚಾರದ ಬಗ್ಗೆ ಗುರುಜಿಗಳು ಕೂಡ ತಿಳಿಸ್ತಾ ಪರಿಹಾರ ಕ್ರಮವನ್ನ ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಇದೇ ರೀತಿಯಾಗಿ ಪ್ರಶ್ನೆಯನ್ನ ಕಳುಹಿಸಿ ಅದಕ್ಕೆ ಉತ್ತರವನ್ನ ಪಡೆದುಕೊಂಡು ಒಂದು ಪರಿಹಾರ ಕ್ರಮವನ್ನ ಕೂಡ ಮಾಡ್ಕೊಳ್ಳಿ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳಿಂದ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ನವಗ್ರಹಗಳ ಗೋಚಾರದ ಪ್ರಭಾವ ನೋಡೋದಾದ್ರೆ ಯಾವ ರೀತಿಯಾಗಿ ಅದರ ಅನುಸಾರ ರಾಶಿ ಫಲ ಮಕರ ರಾಶಿಯವರಿಗೆ ಏನ್ ಸೂಚಿಸುತ್ತೆ? ನೋಡಿ, ಮಕರ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಲ್ಲಿ ನೋಡ್ತಾ ಬರ್ತೀವಿ. ದೊಡ್ಡ ಗ್ರಹಗಳ ಬದಲಾವಣೆ, ರಾಷ್ಟ್ರಾಧಿಪತಿಯ ಬದಲಾವಣೆ ಆಗಿರ್ಬೋದು, ಮತ್ತೆ ಗುರು ಗ್ರಹರ ಬದಲಾವಣೆ ಆಲ್ರೆಡಿ ಆಗಿದೆ. ಪ್ರಮುಖವಾಗಿ 2 ಬದಲಾವಣೆಗಳು ಈ ತಿಂಗಳಲ್ಲಿ ನೋಡಬಹುದು. ಒಂದು ಪ್ರಮುಖವಾಗಿ ಷಷ್ಠ ಭಾವಾಧಿಪತಿಯಾದ ಬುಧನ ಬದಲಾವಣೆ ಮತ್ತು ಅಷ್ಟಮಾಧಿಪತಿಯಾದ ಸೂರ್ಯಗ್ರಹ ಬದಲಾವಣೆ ಅಂತ ಹೇಳ್ತೀವಿ. ಈ ಜುಲೈ 16ನೇ ತಾರೀಕು ನಂತರ ಮಕರ ರಾಶಿಯವರಿಗೆ ರವಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂತದ್ದು, ಷಷ್ಠ ಭಾವದಿಂದ ಸಪ್ತಮ ಸ್ಥಾನಕ್ಕೆ ಬರುವಂತದ್ದು. ಅಂದ್ರೆ ಇಲ್ಲಿ ಷಷ್ಠಾಧಿಪತಿ ಕೂಡ ಮಿತ್ರ ರಾಶಿ, ಸಪ್ತಮಾಧಿಪತಿ ಕೂಡ ಮಕರ ರಾಶಿಯವರಿಗೆ ಸೂರ್ಯಗ್ರಹಕ್ಕೆ ಮಿತ್ರ ಒಂದು ಗ್ರಹ ಅಂತ ಹೇಳ್ತೀವಿ. ಸೊ ಮಿತ್ರನ ಮನೆಯಿಂದ ಮಿತ್ರನ ಮನೆಗೆ ಸೂರ್ಯಗ್ರಹರು ಬರೋದ್ರಿಂದ ಆದಷ್ಟು ಒಂದು ಒಳ್ಳೆ ವಿಚಾರ ಅಂತಂದ್ರೆ ಮಕರ ರಾಶಿಯವರಿಗೆ, ಮಕರ ರಾಶಿಯ ವಿದ್ಯಾರ್ಥಿಗಳಾಗಿರ್ಬೋದು, ಮಕರ ರಾಶಿಯ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದು ಷಷ್ಠಾಧಿಪತಿಯಾದ ಬುಧನ ಬದಲಾವಣೆ, ಜುಲೈ 16ನೇ ತಾರೀಕು ಬುಧನ ಬದಲಾವಣೆ ಆಗೋದ್ರಿಂದ ಈ ಮಕರ ರಾಶಿಯ ಯಾರು ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಅಂಕ ಪಡ್ಕೊಳ್ಳುವಂಥದ್ದು ಮತ್ತು ಯಾರು ಮಕರ ರಾಶಿಯವರ ಒಂದು ಆರ್ಟಿಸ್ಟ್ ಅಂತ ಏನ್ ಹೇಳ್ತಾರೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ಕಾಲ ಅಂತ ಹೇಳ್ತೀವಿ. ಅದರ 2 ಪ್ರಮುಖ ಬದಲಾವಣೆ. ಮತ್ತೆ ಇದರ ಒಂದು ಮಕರ ರಾಶಿಯವರಿಗೆ ಆಚರಣೆ ವಿಚಾರ ಬಂದಾಗ ಜುಲೈ ಮಾಸದಲ್ಲಿ ಆಷಾಢ ಮಾಸ ಪ್ರಾರಂಭ ಆಗ್ತಿರುವಂತದ್ದು. ಆಷಾಢ ಮಾಸ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಹಬ್ಬ. ಸೊ ಇಲ್ಲೇನಾಗ್ತೀವಿ, ಆ ಒಂದು ಸಾಕ್ಷಾತ್ ಲಕ್ಷ್ಮೀ ತಾಯಿಯ ಮನೆಗೆ ಬಂದು ಮಾಡುವಂತ, ಮನೆಗೆ ಬರುವಂತ, ಬರಮಾಡಿಕೊಳ್ಳುವಂತ ಒಂದು ಶುಕ್ರವಾರದ ಪೂಜೆ ಹೆಣ್ಮಕ್ಳುಗಳನ್ನ ಮಾಡ್ತಾರೆ ಈ ಒಂದು ಆಷಾಢ ಮಾಸದಲ್ಲಿ ಅಂತ ಹೇಳ್ತೀವಿ. ಆಷಾಢ ಮಾಸದಲ್ಲಿ ಇನ್ನೇನು ಮೊನ್ನೆ ನಮ್ಮ ಒಂದು ಜೂನ್ 27ನೇ ತಾರೀಕು ಮುಗಿದಿರುವಂತದ್ದು, ಅದು ಮೊದಲೇ ಶುಕ್ರವಾರ ಪ್ರಾರಂಭ ಆಗ್ಬಿಟ್ಟಿದೆ. ಈ ಬರುವಂತ ಆಷಾಢ ಇದು ಮಾಸದಲ್ಲಿ 2ನೇ ಶುಕ್ರವಾರ 4ನೇ ತಾರೀಕು ಬರುವಂತದ್ದು, ಮತ್ತೆ 11ನೇ ತಾರೀಕು 3ನೇ ಶುಕ್ರವಾರ, ಮತ್ತೆ 18ನೇ ತಾರೀಕು 4ನೇ ಶುಕ್ರವಾರ.
ಆಷಾಢ ಮಾಸದಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಯ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಜುಲೈ 10ನೇ ತಾರೀಕು ಗುರು ಪೂರ್ಣಿಮೆ, ಗುರು ವೇದವ್ಯಾಸರ ಜಯಂತಿ, ಗುರು ಪೂರ್ಣಿಮೆ ಅಂತ ಹೇಳ್ತೀವಿ. ಈ ದಿನ ಗುರುಗಳನ್ನ ಸ್ಮರಿಸುವಂತದ್ದು, ಗುರುಗಳನ್ನ ನಮಿಸುವಂತದ್ದು ಬಹಳ ವಿಶೇಷ. ಮತ್ತೆ ಈ ಒಂದು ಪೂರ್ಣಿಮೆಯ ವಿಚಾರದಲ್ಲಿ ಅಂತ ಹೇಳ್ತೀವಿ. 16ನೇ ತಾರೀಕು ಸೂರ್ಯನ ಪಥ ಬದಲಾವಣೆ ಆಗುತ್ತೆ. ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಎರಡು ಒಂದು ವಿಶೇಷ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಸಕಲ ದೇವಾನುದೇವತೆಗಳಿಗೆ ಒಂದು ವರ್ಷ, ನಮ್ಗೆ ಹೇಗೆ ಒಂದು ದಿನ ಅಂತ ಹೇಳ್ತೀವಲ್ಲ, ಒಂದು ದೇವತೆಗಳಿಗೆ ಒಂದು ವರ್ಷ ಒಂದು ದಿನ ಅಂತ ಪರಿಗಣಿಸ್ತೀವಿ. ಅಂದ್ರೆ ಉತ್ತರಾಯಣ ಹಗಲು ದೇವತೆಗಳಿಗೆ, ದಕ್ಷಿಣಾಯಣ ರಾತ್ರಿ ಅಂತ ಹೇಳ್ತೀವಿ. ಸೊ ದೇವಾನುದೇವತೆಗಳು ಇಲ್ಲಿ ಸ್ವಲ್ಪ ಯೋಗ ನಿದ್ರೆಗೆ ಜಾರುವಂತದ್ದು ಅಂತ ಹೇಳ್ತೀವಿ. ಅದಕ್ಕೆ ಈ ಒಂದು ಮಾಸದಲ್ಲಿ ಜುಲೈ 16ನೇ ತಾರೀಕು ಈ ದಕ್ಷಿಣಾಯಣದಲ್ಲಿ ಏನ್ ಪ್ರಾರಂಭ ಆಗುತ್ತೆ ಅವಾಗ ಶುಭ ಕಾರ್ಯ ಅಷ್ಟೊಂದು ಮಾಡೋದಿಲ್ಲ ದಕ್ಷಿಣಾಯಣದಲ್ಲಿ. ಸೊ ಇಲ್ಲೇನಾಗುತ್ತೆ, ಶಾಸ್ತ್ರದಲ್ಲೇ ಉಲ್ಲೇಖವಾಗಿದೆ. ಯಾಕಂದ್ರೆ ಯೋಗ ನಿದ್ರೆಯಲ್ಲಿ ದೇವತೆಗಳು ಜಾರಿದಾಗ ಆ ಒಂದು ವಿಶೇಷ ಪೂಜಾ ಕೈಂಕರ್ಯಗಳ ನಿಷೇಧ ಅಂತ ಹೇಳ್ತೀವಿ. 24ನೇ ತಾರೀಕು ಅಮಾವಾಸ್ಯೆ ಇರುವಂತದ್ದು, ಜುಲೈ 24ನೇ ತಾರೀಕು. ಆವತ್ತು ಒಂದು ಜ್ಯೋತಿರ್ಭೀಮೇಶ್ವರ ರಥ, ವಿಶೇಷವಾಗಿ ಸುಮಂಗ್ಲಿಯರು ಅವರ ಗಂಡನ ದೀರ್ಘಾಯುಷ್ಯಕ್ಕಾಗಿ ಮಾಡುವಂತ ರಥ. ಅಂದ್ರೆ ಗಂಡನಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ, ಅವರ ಕೆಲಸದಲ್ಲಿ ಸಕ್ಸಸ್ ಸಿಗ್ಲಿ ಅಂತ. ಸೊ ಈ ರೀತಿ ಆ ಅಮಾವಾಸ್ಯೆ ಕಳೆದ ನಂತರ ಇನ್ನೇನು ಜುಲೈ 24 ನಂತರ ಶ್ರಾವಣ ಮಾಸ ಪ್ರಾರಂಭವಾಗ್ತಿರುವಂತದ್ದು, ಹಬ್ಬಗಳ ಸರಮಾಲೆನೆ ಪ್ರಾರಂಭ ಆಗುತ್ತೆ. ಜುಲೈ 28ನೇ ತಾರೀಕು ಒಂದು ನಾಗ ಚತುರ್ಥಿ ಅಂತ. ಅವತ್ತು ತುಂಬಾ ವಿಶೇಷವಾಗಿ ಸ್ಕಂದ ಸ್ವಾಮಿ ಆರಾಧನೆ ಅಂತ ಹೇಳ್ತೀವಿ. ಅಂದ್ರೆ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ, ಆ ಆರಾಧನೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. 29ನೇ ತಾರೀಕು ನಾಗಪಂಚಮಿ ಬರುವಂತದ್ದು. ವಿಶೇಷವಾಗಿ ನಾಗಪಂಚಮಿ ಈ ಸತಿ ಮಂಗಳವಾರನೇ ಬಂದಿರುವುದರಿಂದ ತುಂಬಾ ವಿಶೇಷ ಆಚರಣೆ ಇರುತ್ತೆ. ಇವೆಲ್ಲ ನವಗ್ರಹಗಳ ಗೋಚಾರ ಅಲ್ದಿರ ಈ ಆಚರಣೆಗಳು, ಗುರು ಪೂರ್ಣಿಮಾ ಆಗಿರ್ಬೋದು, ಜ್ಯೋತಿರ್ಭೀಮೇಶ್ವರ ರಥ ಆಗಿರ್ಬೋದು, ಮತ್ತೆ ಒಂದು ನಾಗಪಂಚಮಿ, ಈ ರೀತಿ ವಿಶೇಷ ಆಚರಣೆಗಳನ್ನ ನಾವು ಜುಲೈ ಮಾಸದಲ್ಲಿ ನೋಡ್ತಾ ಬರ್ತೇವೆ. ಗುರೂಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಮಕರ ರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ನೋಡಿ, ನವಗ್ರಹಗಳಲ್ಲಿ ನಾವು ಅವಾಗಲೇ ತಿಳಿಸ್ಕೊಟ್ಟಂಗೆ ಪ್ರಮುಖವಾಗಿ ಸೂರ್ಯ ಚಂದ್ರರ ಒಂದು ಬದಲಾವಣೆ ಅಂತ ಹೇಳ್ತೀವಿ, ಬುಧನ ಬದಲಾವಣೆ ಅಂತ ಹೇಳ್ತೀವಿ. ಪ್ರಪ್ರಥಮವಾಗಿ ನಮ್ಮ ಒಂದು ವಿಸ್ತೃತವಾಗಿ ನೋಡೋದಾದ್ರೆ ಮಕರ ರಾಶಿಯವರಿಗೆ ರಾಶಾಧಿಪತಿಯಾದ ಶನೇಶ್ವರರು ತೃತೀಯ ಸ್ಥಾನದಲ್ಲಿರುವಂತದ್ದು. ಮತ್ತೆ ರಾಶಿಯಿಂದ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾದ ಗುರು ಗ್ರಹರು ಷಷ್ಠ ಭಾವದಲ್ಲಿರುವಂತದ್ದು. ಇದರಿಂದ ಸ್ವಲ್ಪ ಮಕರ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಗುರುಬಲ ಕುಂಠಿತ ಆಗುತ್ತೆ. ಈ ಜುಲೈ ತಿಂಗಳಲ್ಲಿ ಗುರುಬಲ ಇರದೇ ಇರೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ಸುಖ ಪಡುವಂತದ್ದು. ಅಂದ್ರೆ ಕಷ್ಟಪಟ್ಟು ಸುಖ ಪಡುವಂತೆ ಕಷ್ಟದ ಕೆಲಸಗಳು ಮೊದಲು ಮಾಡುವಂಥದ್ದು, ತದನಂತರ ಸುಖ ಸಿಗುವಂಥದ್ದು ನೋಡ್ತೀವಿ. ವಿಶೇಷವಾಗಿ ಸ್ವಲ್ಪ ಏನಾಗುತ್ತೆ, ಶ್ರಮಪಟ್ಟು ಜಾಸ್ತಿ ಇದು ಆಗುತ್ತೆ. ಮತ್ತೆ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಸ್ಥಿರವಾಗಿರೋದಿಲ್ಲ, ತಾಯಿ ಕಡೆಯಿಂದ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಮಕರ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಶರೀರದಲ್ಲಿ ಏನೋ ಒಂದ್ ಸ್ವಲ್ಪ ನ್ಯೂನತೆ ಕಾಡುತ್ತೆ. ಮತ್ತೆ ರಾಶಿಗೆ ಸಪ್ತಮ ಸ್ಥಾನಕ್ಕೆ ಸೂರ್ಯನ ನೇರ ದೃಷ್ಟಿ ಬರೋದ್ರಿಂದ ಆದಷ್ಟು ಒಂದು ಒಳ್ಳೆ ಕೆಲಸ ಕಾರ್ಯಗಳು, ಅಂದ್ರೆ ಮದ್ವೆ ಆಗದೆ ಇರುವಂತದ್ದು, ಮತ್ತೆ ಎಲ್ಲೋ ಒಂದು ನಿಧಾನ ಆಗಿರುವಂತದ್ದು ಸ್ವಲ್ಪ ಪುನರಾರಂಭ ಆಗುತ್ತೆ. ಮತ್ತೆ ಈ ಒಂದು ಮಕರ ರಾಶಿಗೆ ವಿಶೇಷವಾಗಿ ಶನೇಶ್ವರರು ಕೂಡ ತೃತೀಯ ಭಾವದಲ್ಲಿ ಬರುವಂತದ್ದು, ರಾಶಾಧಿಪತಿ ತೃತೀಯ ಭಾವದಲ್ಲಿ ಬರೋದ್ರಿಂದ ಈ ಒಂದು ಏನೇ ಪ್ರಯತ್ನ ಪಟ್ಟರು ಕೂಡ ಕೆಲಸ ನಿಧಾನ ಆದ್ರೂ ಕೂಡ ಸ್ವಲ್ಪ ಹಾರ್ಡ್ ಆದ್ರೂ ಕೂಡ ಕಂಪ್ಲೀಟ್ ಮಾಡುವಂತದ್ದು ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಅದರಲ್ಲೂ ಕೂಡ ವ್ಯಯಾಧಿಪತಿ ಮತ್ತು ಚತುರ್ಥಾಧಿಪತಿ ಅಂತ ಹೇಳ್ತೀವಿ, ಅಂದ್ರೆ ಮಂಗಳ ಗ್ರಹರು ಕೂಡ ತುಂಬಾ ಒಳ್ಳೆಯ ಗೋಚಾರ ಮಕರ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಗೋಚಾರ ಆಗಿರೋದ್ರಿಂದ ಸ್ವಲ್ಪ ಏನಾಗುತ್ತೆ, ದುಸ್ಥಾನಾಧಿಪತಿ ದುಸ್ಥಾನದಲ್ಲಿ ಹೋದಾಗ ಒಳ್ಳೆಯ ಫಲಗಳು ಅಂತ ಹೇಳ್ತೀವಿ. ಅಂದ್ರೆ ಯಾವ ರೀತಿ ಅಂದ್ರೆ ಪೂರ್ವಿಕರ ಆಸ್ತಿ ಲಭಿಸುವಂಥದ್ದು, ತಂದೆ ಮತ್ತೆ ತಾತ ಅವ್ರ ಕಡೆಯಿಂದ ಆಸ್ತಿ ಲಭಿಸುವಂಥದ್ದು, ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಏನು ಕಷ್ಟ ನಷ್ಟಗಳು ದೂರವಾಗುತ್ತೆ, ಖರ್ಚುಗಳಿದ್ರು ಕೂಡ ದೂರವಾಗುತ್ತೆ. ಈ ಎಲ್ಲಾ ವಿಚಾರದಲ್ಲಿ ಒಂದು ಕುಜನಿಂದ ಅನುಕೂಲ ಆಗುವಂತದ್ದು, ರಾಶಾಧಿಪತಿ ಕೂಡ ಇಂದ ಒಳ್ಳೆಯದ ಒಂದು ಫಲಗಳನ್ನ ನೋಡ್ತಾ ಬರ್ತೀವಿ. ಮತ್ತೆ ಗುರುವಿನಿಂದ ಕೂಡ ಒಳ್ಳೆಯ ಫಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ರಾಶಾಧಿಪತಿ ವಿಚಾರಕ್ಕೆ ಬಂದ್ರೆ, ರಾಶಾಧಿಪತಿ ಗೋಚಾರದಿಂದ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ರಾಶಿ ಫಲ ಇದೆ, ಜುಲೈ ತಿಂಗಳಿನಲ್ಲಿ ಅಂದ್ಕೊಂಡಿದ್ದನ್ನ ಸಾಧಿಸ್ತಾರಾ ಅಂತ ಹೇಳಿ. ನೋಡಿ, ರಾಶಾಧಿಪತಿ ಮಕರ ರಾಶಿಯವರಿಗೆ ಶನೇಶ್ವರ ಗ್ರಹರು. ಶನೇಶ್ವರರು ತೃತೀಯ ಭಾವದಲ್ಲಿರುವಂತದ್ದು. ತೃತೀಯ ಭಾವದ ಕೆಲಸ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು, ಆದ್ರೂ ಜಯ ಸಿಗುತ್ತೆ. ಕೋರ್ಟು ಕಚೇರಿ ಇತ್ಯಾದಿ ದಾಯಾದಿ ಕಲ್ಯದಿಂದ ದೂರವಾಗುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಲಾಭ ಆಗುವಂಥದ್ದು, ಅಂದ್ರೆ ಅವ್ರಿಗೆ ಒಳ್ಳೇದಾಗುವಂಥದ್ದು. ನಿಧಾನವಾಗಿ ಸ್ಲೋ ಪ್ರೊಸೆಸ್ ಅಲ್ಲಿ ಕೂಡ ಸ್ವಲ್ಪ ನಡೀತಾ ಇರುತ್ತೆ. ಆದ್ರೆ ಒಂದು ಜುಲೈ 16ನೇ ತಾರೀಕು ನಂತರ ಇದರ ಪ್ರಭಾವ ದ್ವಿಗುಣಗೊಂಡು ಸೂರ್ಯನ ಒಂದು ಗೋಚಾರದಿಂದ ಒಳ್ಳೆ ಫಲ ಅಂತ ಹೇಳ್ತೀವಿ. ಯಾವ ರೀತಿ ಅಂತಂದ್ರೆ, ಸೂರ್ಯನ ಒಂದು
ಗೋಚಾರ ಬುಧಾದಿತ್ಯ ಯೋಗ ನಿಮಗೆ ನಿರ್ಮಾಣ ಮಾಡ್ತಿರುವಂತದ್ದು. ಇದರಿಂದ ಪಿತ್ರಾರ್ಜಿತ ಆಸ್ತಿ ಮತ್ತು ತಂದೆ ಮಕ್ಕಳಲ್ಲಿ ಪ್ರೇಮ ಸಂಬಂಧಗಳು ಹೆಚ್ಚಾಗುವಂತದ್ದು, ಅಂದ್ರೆ ಏನಾದ್ರೂ ವೈಮನಸ್ಸಿದ್ರೆ ದೂರವಾಗಿ ಚೆನ್ನಾಗಿ ಮಾತಾಡುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಈ ಒಂದು ಮಕರ ರಾಶಿಯವರಿಗೆ ಶುಕ್ರನ ಒಂದು ಗೋಚಾರ ತುಂಬಾ ಬಲವಾಗಿರುವಂತದ್ದು. ಯಾಕಂದ್ರೆ ಶುಕ್ರ ಗ್ರಹ ಒಂದು ಅತ್ಯಂತ ಪ್ರಬಲವಾದ ಗ್ರಹ, ಯೋಗಕಾರಕ ಗ್ರಹ. ಯಾಕಂದ್ರೆ ಪಂಚಮಾಧಿಪತಿ ಕೂಡ ಆಗ್ತಾನೆ, ದಶಮಾಧಿಪತಿ ಆಗುತ್ತೆ. ಪಂಚಮ ಅಂತಂದ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ತ್ರಿಕೋನಾಧಿಪತಿ ಮತ್ತು ದಶಮ ಅಂತಂದ್ರೆ ಕೋನಾಧಿಪತಿ. ತ್ರಿಕೋನ ಮತ್ತು ಕೋನಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಶುಕ್ರ ಒಂದು ಬ್ಯೂಟಿ, ಕಾಸ್ಮೆಟಿಕ್ಸ್, ಕಲೆಗೆ ಸಂಬಂಧಪಟ್ಟಂತ ಒಂದು ಗ್ರಹ ಆಗಿರೋದ್ರಿಂದ ಆರ್ಟಿಸ್ಟ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಆಕ್ಟರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಇವರಿಗೆ ತುಂಬಾ ಒಂದು ಶುಭ ಕಾಲ ಅಂತ ಹೇಳ್ತೀವಿ. ಅವರಿಗೆ ಜುಲೈ ಮಾಸದ 30 ತಿಂಗಳ ಕಾಲ ಪೂರ್ಣ ಒಂದು ಫಲ ಅಂದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳ್ತೀವಿ. ಮತ್ತೆ ಶುಕ್ರನಿಂದ ನಿಮ್ಗೆ ಒಂದು ಮಕರ ರಾಶಿಯವರಿಗೆ ಯಾರು ದಾಂಪತ್ಯದಲ್ಲಿ ಇರ್ತಾರೆ ಅವರಿಗೆ ಒಂದು ಒಳ್ಳೆ ಅನುಭವ, ಏನಾದ್ರೂ ಕಿರಿಕಿರಿಗಳು, ದಾಂಪತ್ಯದಲ್ಲಿ ವೈಮನಸ್ಸಿದ್ರೆ ಈ ಒಂದು ಮಾಸದಲ್ಲಿ ಒಳ್ಳೇದಂತ ಹೇಳ್ತೀವಿ. ವ್ಯವಹಾರಿಕವಾಗಿ ಹೆಚ್ಚು ಹಣ ಗಳಿಸುವಂತದ್ದು ಮಾಸ ಅಂತ ಹೇಳ್ತೀವಿ. ಮತ್ತೆ ಲೇವಾದೇವಿ ಮಾಡೋರಿಗೆ, ಫೈನಾನ್ಸ್ ಮಾಡೋರಿಗೆ ಈ ತಿಂಗಳ ತುಂಬಾ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತೆ. ಕುಟುಂಬಾಧಿಪತಿಯಾಗಿ ಶನಿ ತೃತೀಯ ಭಾವದಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ, ಸ್ಥಾನ ಪಲ್ಲಟ ಆಗುವ ನಿರೀಕ್ಷೆ ಅಂತ ಹೇಳ್ತೀವಿ. ಮತ್ತೆ ಈ ಒಂದು ಪೂರ್ಣ ಪ್ರಮಾಣದಲ್ಲಿ ದಶಮಾಧಿಪತಿ ಶುಕ್ರ ಕೂಡ ಚೆನ್ನಾಗಿರೋದ್ರಿಂದ ಸುಖವಾಗಿ ಹಣ ಗಳಿಸುವಿಕೆ. ಮತ್ತೆ ಪತ್ನಿಯಿಂದ ಲಾಭ, ಅಂದ್ರೆ ಪತ್ನಿಯ ಒಂದು ಹೆಸರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಪತ್ನಿಯಿಂದ ಸಲಹೆ ತಗೊಂಡಿದ್ರೆ ಯಾರು ಮಕರ ರಾಶಿಯವರು ಇರ್ತಾರೆ ಅವರಿಗೆ ಒಳ್ಳೇದಂತ ಹೇಳ್ತೀವಿ. ವಿದ್ಯಾರ್ಥಿಗಳಿಗೆ ವಿದ್ಯೆ ಸುಖ ಜಾಸ್ತಿ ಅಂತಂದ್ರೆ ಅಂಕಗಳು ಚೆನ್ನಾಗಿ ಗಳಿಸುವಿಕೆ, ಒಳ್ಳೇದಾಗುವಂಥದ್ದು, ಒಳ್ಳೆ ಅಂಕ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ವಿಶೇಷವಾಗಿ ಪತ್ರಿಕೋದ್ಯಮ, ಟಿವಿ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ ನಾಳೆ ಗೊತ್ತಲ್ಲ, ಇನ್ಫ್ಲೂಯೆನ್ಸರ್ಸ್ ಅಂತ ಇರ್ತಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಇರ್ತಾರೆ. ಯಾರು ಮಕರ ರಾಶಿಯವರು ಇರ್ತಾರೆ, ಶುಕ್ರನ ಒಂದು ಗೋಚಾರ ಇವರಿಗೆ ಒಂದು ಒಳ್ಳೆ ಲಾಭ ತಂದು ಕೊಡುತ್ತೆ. ಒಳ್ಳೆ ಅವರಿಗೆ ಸಬ್ಸ್ಕ್ರೈಬರ್ಸ್ ಆಗೋದು, ಅದರಿಂದ ಹಣಕಾಸು ಬರುವಂತದ್ದು ಇವರಿಗೆ ಮಕರ ರಾಶಿಯವರಿಗೆ ಇದ್ ಮಾಡ್ತೀವಿ. ವಿಶೇಷವಾಗಿ ಚಿಕಿತ್ಸಕರಿಗೆ, ಆಯುರ್ವೇದ ವೈದ್ಯ ಚಿಕಿತ್ಸಕರಿಗೆ, ಈ ಒಂದು ಮಕರ ರಾಶಿಯವರು ಯಾರಿರ್ತಾರೋ ಅವರಿಗೆ ಈ ಒಂದು ಜುಲೈ ಮಾಸದಲ್ಲಿ ಒಳ್ಳೆ ಫಲವಿದೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನಕ್ಷತ್ರಗಳ ಅನುಸಾರವಾಗಿ ನೋಡೋದಾದ್ರೆ ಮಕರ ರಾಶಿಯವ್ರಿಗೆ ಏನಾದ್ರೂ ಫಲ ಇದೆಯಾ? ಜುಲೈ ತಿಂಗಳಲ್ಲಿ ಪರಿಹಾರ ಕ್ರಮ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡಿ. ಮಕರ ರಾಶಿಯವರಿಗೆ ವಿಶೇಷವಾಗಿ ಬಹುಮುಖ್ಯವಾಗಿ 3 ನಕ್ಷತ್ರಗಳು, ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಅಧಿಪತಿ ರವಿ ಆಗಿರೋದ್ರಿಂದ ಇಲ್ಲೇನಾಗುತ್ತೆ, ಮಕರ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಸಂಗಾತಿ, ಅಂದ್ರೆ ನೀವು ಸಂಗಾತಿ ಆಗ್ಬೋದು, ಜೀವನ ಸಂಗಾತಿ ಆಗ್ಬೋದು, ಅಥವಾ ವ್ಯವಹಾರಿಕ ಪಾರ್ಟ್ನರ್ ಅಂತ ಹೇಳ್ತೀರಾ, ಏನೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರ್ಗಳಾಗುತ್ತೆ. ಕಣ್ಣಿಗೆ ಕಣ್ಣು ಕೊಟ್ಟು ನೋಡೋದಿಲ್ಲ, ಅಂದ್ರೆ ಮುಖಕ್ ಮುಖ ಕೊಟ್ಟು ಮಾತಾಡಲ್ಲ ಅಂತ ಹೇಳ್ತಾರಲ್ಲ, ಆ ತರ ಸಮಸ್ಯೆ ಆಗ್ಬೋದು. ಬಟ್ ಆದ್ರೆ ಇಬ್ರು ಒಟ್ಟಿಗೆ ಕೆಲಸ ಮಾಡಿ ಕೆಲಸವನ್ನು ಸಂಪೂರ್ಣ ಮಾಡ್ತೀರಾ. ಶ್ರವಣ ನಕ್ಷತ್ರ ನೋಡೋದಾದ್ರೆ ಯಾವುದೇ ಒಂದು ಆಗದೆ ಇರುವಂತ ಸಿಚುವೇಶನ್ ಕೂಡ ಎಲ್ಲಾ ಕೆಲಸ ಕಾರ್ಯಗಳನ್ನು ಒಗ್ಗೂಡಿಸ್ಕೊಂಡು ಮಾಡ್ಕೊಂಡು ಆ ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಧನಿಷ್ಠ ನಕ್ಷತ್ರದವರು ಯಾವುದೋ ಒಬ್ಬ ಒಂದು ಓಲ್ಡ್ ಏಜ್ ಪೀಪಲ್, ಅಂದ್ರೆ ಅವರ ಸಹಾಯದಿಂದ, ಒಂದು ಸೀನಿಯರ್ ಸಿಟಿಜನ್ ಅಂತ ಹೇಳ್ತೀವಿ, ಅವರ ಸಹಾಯದಿಂದ ಈ ಒಂದು ಕಂಪ್ಲೀಟ್ ಕೆಲಸ ಮಾಡ್ತೀರಾ ಧನಿಷ್ಠ ನಕ್ಷತ್ರದವ್ರ ವಿಚಾರವಾಗಿ. ಮತ್ತೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ರಾಷ್ಟ್ರಾಧಿಪತಿ ತೃತೀಯ ಸ್ಥಾನದಲ್ಲಿ ಇರುವಂತದ್ದು, ಮತ್ತೆ ಷಷ್ಠ ಭಾವಕ್ಕೆ ಗುರು ಹೋಗಿರುವಂತದ್ದು, ಸೊ ಅದಕ್ಕೆ ಸ್ವಲ್ಪ ಗುರುಬಲ ಕುಂಠಿತ ಆಗುತ್ತೆ. ಆದ್ರೂ ನಮ್ಮ ರಾಶಿಗೆ ಯಾವಾಗ ರಾಷ್ಟ್ರಾಧಿಪತಿ ಸ್ವಲ್ಪ ವೀಕ್ ಆಗಿರ್ತಾರೋ ಅವಾಗ ಯೋಗಕಾರಕ ಗ್ರಹಗಳಂತ ಬರುತ್ತೆ. ಯೋಗಕಾರಕ ಶುಕ್ರನ ಬಲದಿಂದ ಮಕರ ರಾಶಿಯವರಿಗೆ ಎಲ್ಲಾ ಇದ್ರೂ ಕೂಡ ಮ್ಯಾನೇಜ್ ಮಾಡ್ತಾರೆ. ಆದ್ರೂ ಪರಿಹಾರ ಭಾಗದಲ್ಲಿ ನೋಡೋದಾದ್ರೆ ಸ್ವಲ್ಪ ಈ ಚಂದ್ರನ ಗೋಚಾರ ಏರುಪೇರುಗಳಾಗಿರೋದ್ರಿಂದ ಅದಕ್ಕೆ ಈ ಮಂತ್ರವನ್ನು ಹೇಳಿ ಈ ರೀತಿ ಬರುತ್ತೆ: ಓಂ ಶ್ರಾಂ ಶ್ರೀಂ ಶ್ರಹ ಚಂದ್ರಮಾಸೆಯೇ ನಮಃ. ಓಂ ಶ್ರಾಂ ಶ್ರೀಂ ಶ್ರಂ ಶಹ ಚಂದ್ರಮಾಸೆಯೇ ನಮಃ ಅಂತ ಒಂದು ಜಪ ಮಾಡಿ ಆದಷ್ಟು ಕಪ್ಪು ವಸ್ತ್ರಗಳನ್ನ, ಕಪ್ಪು ಬಟ್ಟೆನ ದಾನ ಮಾಡಬಹುದು. ಮತ್ತೆ ಯಾರು ವಿಶೇಷ ಚೇತನರಿರ್ತಾರೆ ಅವರಿಗೆ ಸಹಾಯ ಮಾಡಿ. ಮತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರದತ್ತು ಹೋಗಿ ಅಂತ ಹೇಳ್ತೀವಿ. ಆದಷ್ಟು ಶುಕ್ರವಾರದಂದು ಅಥವಾ ಮಂಗಳವಾರದಂದು ಯಾರಾದ್ರೂ ವಿಧಿವೆ ಅಂತ ಹೇಳ್ತಾರಲ್ಲ, ಯಾರು ಸ್ವಲ್ಪ ಗಂಡನ್ ಕಳ್ಕೊಂಡು ಆ ರೀತಿ ಇರ್ತಾರೆ, ಅವರಿಗೆ ಒಂದು ಸ್ವೀಟ್ಸ್ ಗಳನ್ನ ಕೊಡೋದ್ರಿಂದ ಮಕರ ರಾಶಿಯವರಿಗೆ ಏನೇ ದೋಷ ಇದ್ರೂ ಕೂಡ ಸ್ವಲ್ಪ ದೂರ ಆಗುವಂತದ್ದು ನಾವು ಈ ಒಂದು ಮಾಸದಲ್ಲಿ, ಜುಲೈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಓವರ್ ಆಲ್ ಆಗಿ 100% 60% ಪಾಸಿಟಿವ್ ಆಗಿರುವಂತದ್ದು. ಇನ್ನು ಉಳಿದೊಂದು 40% ಇರೋದಕ್ಕೆ ಕೆಲವೊಂದು ಈ ರೀತಿ ಪರಿಹಾರ ಮುಖೇನ ಮಾಡ್ಕೊಂಡಾಗ ಅವರಿಗೆ ಸಮಸ್ಯೆ ದೂರ ಆಗುತ್ತೆ. ಓವರ್ ಆಲ್ ಚೆನ್ನಾಗಿದೆ. ಓಕೆ, ಇಷ್ಟೊತ್ತು ಕೂಡ ಗುರುಜಿ ನಮ್ ಜೊತೆ ಇದ್ದು ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ, ದ್ವಾದಶ ರಾಶಿಗಳ ದಿನ ಭವಿಷ್ಯ, ಪಂಚಾಂಗ, ತಿಥಿ, ಈ ಎಲ್ಲಾ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.